ಆತ್ಮ ಕಲ್ಯಾಣ ಸಂಸ್ಕಾರವನ್ನಾಗಬೇಕು. ತಮ್ಮ ಮಕ್ಕಳು ಎಂದು ಕೂಡ ಕೆಟ್ಟ ದಾರಿಯೊಳಗೆ ಹೋಗಿ ತನ್ನ ಜೀವನ ಬರ್ಬಾದ್ ಮಾಡ್ಕೋಬಹುದು. ಯಾಕಂದ್ರೆ ಮನುಷ್ಯ ಜೀವನ ಏನಿದೆಯಲ್ಲ, ಎಷ್ಟೋ ಪುಣ್ಯ ಕರ್ಮ ಮಾಡಿದ್ರೆ ಮನುಷ್ಯ ಜನ್ಮ ಸಿಕ್ಕತಿ. ಈ ಮನುಷ್ಯ ಜನ್ಮ ಸಿಕ್ಕನಂತೆ ಕೂಡ ಇದು ಸ್ವಾರ್ಥಕ್ಕೆ ಮಾಡ್ಕೋಬೇಕಂದ್ರೆ ಆ ಚಿನೇಂದ್ರ ಭಗವಾನ್ ಹೇಳಿದಂತ ವಾಣಿ ಒಳಗ ನಮ್ಮ ಪೂರ್ವಾಚಾರ್ಯಗಳು ಈ ಗ್ರಸ್ತದೊಳಗ ಅನೇಕ ಕಷ್ಟ ದುಃಖ ಸಂಕಟ ಬರ್ತಾವು. ಈ ದುಃಖ ಸಂಕಟದಿಂದ ಉಳಿಬೇಕಾದ್ರ, ಅದು ಒಂದೇ ಕಷ್ಟದಿಂದ ಉಳಿಬೇಕಾದ್ರೆ, ಸಂಕಟದಿಂದ ಉಳಿಬೇಕಾದ್ರ, ಆ ದುಃಖದಿಂದ ಉಳಿಬೇಕಾದ್ರ ಅದು ಯಾವಪ್ಪ ಅಂದ್ರ ಅದರಿಂದ ಎಲ್ಲರಿಂದ ಉಳಿಬೇಕಂದ್ರ ಧರ್ಮ ಒಂದೇ ಮಾರ್ಗ ಇದೆ. ಅದಕ್ಕಾಗಿ ಹೇಳ್ತಾರೋ ಧರ್ಮೋ ರಕ್ಷತಿ ರಕ್ಷತ. ನಾ ಧರ್ಮನ ಬೆನ್ನತ್ತೀನಿ ಅಂದ್ರ, ಧರ್ಮನ ಹಿಡಿದ್ರಂದ್ರ ಆ ಧರ್ಮ ಏನಿದೆಯಲ್ಲ ಅದು ನನ್ನ ಹಿಡಿತೈತಿ ಅಂತ ಹೇಳ. ಅದಕ್ಕಾಗಿ ಮಾತಂಗ ಆಚಾರ್ಯ ಬಿ ಕೂಡ ಯಾವ ಸಮಯದಲ್ಲಿ ಆ ಸಂಕಟ ಬಂತು, ಸಂಕಟ ಬಂದ ಇವ್ರಿಗೆ ಅಂತ ಕೇಳಿಲ್ಲ, ಯಾರು ಕೇಳಿಲ್ಲ. ಆ ಮಾತಂಗ ಆಚಾರ್ಯ ಕೂಡ ಸಂಕಟ ಬಂದಾಗ ಈ ಧರ್ಮ ಏನಿದೆಯಲ್ಲ, ಜಿನ ಧರ್ಮ ಏನಿದೆಯಲ್ಲ, ಈ ಧರ್ಮದ ಮಾರಿ ಹಿಡಿದ್ರು. ಆ ಜಿನೇಂದ್ರ ಭಗವಂತರ ಸ್ತುತಿ ಮಾಡಕತ್ರು, ಅವ್ರ ಧ್ಯಾನ ಮಾಡಕತ್ರು, ಅವ್ರ ಭಕ್ತಿ ಮಾಡ್ಕೊಳ್ಳಂದ್ರ ಅವರಲ್ಲಿ ಇರುವಂತ ಕರ್ಮ ಕಡಿಗಳೆಲ್ಲ ಒಂದಲ್ಲ ಎರಡಲ್ಲ ಆ 48 ಕಡಿಗಳೆಲ್ಲ ತುಂಡಾಗೋದು, ಒಳಗಿರುವಂತ ಕರ್ಮಿ ಕೂಡ ತುಂಡದು ಅಂತ. ಅದಕ್ಕಾಗಿ ನಾವೀ ಕೂಡ ನಮ್ಮಲ್ಲಿ ಬೇಡಿ ಹಾಕಿಲ್ಲ, ನಮ್ಮ ಯಾರು ಜೈಲೊಳಗೆ ಇಟ್ಟಿಲ್ಲ, ಆರು ಕೂಡ ನಾವು ಜೈಲಿನೊಳಗಿಲ್ಲ, ನಾವು ಕಿರಿಯೊಳಗೆ ಬಂದಿಲ್ಲ. ಆದ್ರೆ ಈ ಪರಿವಾರ ಏನಿದೆಯಲ್ಲ, ಈ ಪರಿವಾರದೊಳಗೆ ನಾವು ಬಂಧನಾಗಿ ಬಿಟ್ಟಿದ್ದೇವೆ. ಇದ್ರೊಳಗರಿ ಈ ಪರಿವಾರದೊಳಗೆ ಬಂಧನಾಗಿದ್ದೇವೆ. ಈ ಧರ್ಮ ಬಿಟ್ಟು ನಾವು ಕೂಡ ಬಂಧನದೊಳಗಿದ್ದೇವೆ. ಯಾವ ಪ್ರಕಾರ ಬಂಧನದೊಳಗಿದ್ದೇವಪ್ಪ ಅಂದ್ರ, ಒಬ್ಬ ವ್ಯಕ್ತಿ ಕಣ್ಣು ಕಾಂತಿರ್ಕಿಲ್ಲ, ಒಂದು ದೊಡ್ಡ ಗುಡಾಂದ ಒಕ್ಕ ಒಂದೇ ಒಂದು ಬಾಕ್ಲಿತ್ತು. ಆ ಗುಡಾಂದಾಗ ಹೋದ, ಆ ಗುಡಾನ ಹೋದ ಬಾಕ್ಲ ಬಂದಾಗ್ಬೇಕಂದ್ರ ಆ ವಿಚಾರ ಮಾಡ್ತಾನೋ, ಒಳಗೆಲ್ಲ ಕತ್ತಿತ್ತು, ಕಣ್ಣು ಕೊಟ್ಟಿದ್ದ, ಕಣ್ಣು ಕಾಂತಿರ್ಕಿಲ್ಲ, ಅವನ್ ಕಣ್ಣು ಕಾಣೋದೆಲ್ಲ ಬಂದಾಗಿತ್ತು. ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಇನ್ ಒಳಗ್ ಹೋಗ್ತಾನೋ, ಹೊರಗೆ ಬರ್ಬೇಕಂತ ಅನೇಕ ಪ್ರಯತ್ನ ಮಾಡ್ತಾನೆ. ಆ ಕಡೆ ತಿಗಾಡ್ದು ಎಲ್ಲಿ ಗೇಟ್ ಸಿಗಬಾರ್ದು, ಬಾಗಿಲು ಸಿಗಬಾರ್ದು, ಹೊರಗೆ ಬರ್ಬೇಕಂತಾನು. ಅಂಧೇರ ಇದೆ, ಕತ್ಲಿದೆ, ಅಲ್ಲಿನ ಹೊರಗೆ ಬರ್ಬೇಕಂತಾನೋ. ಎಲ್ಲಿ ಬಾಕಲ್ ಹತ್ರ ಬರ್ತಾನಲ್ಲ, ಆ ಬರದೊಳಗಾಗಿ ಅವಾಗ ಏನಾಗಪ್ಪ ಅಂದ್ರ ಆ ಗ್ವಾಡಿ ಹಿಡ್ಕೊಂಡು ಬರ್ತಿರ್ತಾನ, ಬಾಗ್ಲಿ ಸಿಗ ಅಂತೇಳಿ ಆ ಬಾಗ್ಲ ಬರ್ಕೊಂಡ್ರೆ ಏನಾಗತ್ತಪ್ಪ ಅಂದ್ರ ಅವ್ ಕುಜ್ಲಿ ಆಗ್ತತಿ, ಅವನ ಮೈ ಕೆರೆಸತಿ. ಆ ಬಾಗ್ಲ ಬರ ಏನ್ ಮಾಡ್ತಾನೆ, ಕರ್ಕೋತಾನೋ. ಅಟ್ರೊಳಗೆ ಏನಾಗತ್ತಪ್ಪ ಅಂದ್ರ ಒಂದ್ ಹೆಜ್ಜೆ ಮುಂದೆ ಹೋಗ್ತಾನ, ಬಾಗ್ಲ ದಾಟ್ತತಿ, ಬಾಗ್ಲ ದಾಟಿ ಹೋಗ್ತಾನ. ಇದೇ ಪ್ರಕಾರ ಅವ ಏನ್ ಮಾಡ್ತಾನಂದ್ರ ಅಲ್ಲಿಂದ ಅಲ್ಲೇ ತಿರ್ಗಾಕತ್ತ. ಆದ್ರೆ ಬಾಕ್ಲಿನೇ ಸಿಗ್ಲಿಲ್ಲ, ಅಲ್ಲಿನ ಹೊರಗೆ ಬರಾಕಲಿಲ್ಲ. ಯಾವಾಗ ವ್ಯಕ್ತಿ ವಿಚಾರ ಮಾಡ್ತಾನೋ, ಆ ಬಾಕಲು ಅಲ್ಲೇ ಇಟ್ಕೊಂಡು ತಿರ್ಗಾಡಕತ್ತ. ಆ ಬಾಕಲಿನಿಂದ ಆ ಗೇಟ್ನ ಬರ್ಲಿಲ್ಲ. ಆ ಯಾವ ವ್ಯಕ್ತಿಯಲ್ಲೇ ದುಃಖಿಯಾಗಿ ಅವ್ ಏನಾಯ್ತಪ್ಪ ಅಂದ್ರ ಅಲ್ಲೇ ಉಳ್ದ, ಅಲ್ಲೇ ಏನಾಯ್ತು ನನ್ನ ಮುಂದೆ ಗೊತ್ತಿಲ್ಲ. ಆ ನಮ್ಮ ಜೀವನ ಕೂಡ ಹಂಗ ಇದೆ. ನಾವು ಕೂಡ ಅವ್ರ ಗುಡಾಂತವಾಗಿದ್ದೇವೆ, ನಾವು ಕೂಡ ಅವ್ರ ಕತ್ತಲವಾಗಿದ್ದೇವೆ, ನಮ್ಮ ಜೀವನ ಕೂಡ ಅದೇ ಪ್ರಕಾರ ನಡೆದಿದ್ದೇವೆ. ನಾವು ಎಲ್ಲಿ ಮಟ್ಟ ಆ ವ್ಯಕ್ತಿ ಯಾವಾಗ ಆ ಬಾಕ್ಲ ತೆಗೆದ ಹೊರಗೆ ಬರೋದಲ್ಲ, ಬೆಳಕಿನ ಬರೋದಲ್ಲ, ಆ ಬಾಕ್ಲು ಯಾವ್ದೈತಪ್ಪ ಅಂದ್ರ ಅದು ಧರ್ಮದ ಬಾಕ್ಲ ಐತಿ, ಅದು ಧರ್ಮ ಐತಿ. ಆ ಧರ್ಮ ಬಿಟ್ಟ ಇನ್ಯಾವ್ದು ಕೂಡ ಬಾಕ್ಲಿಲ್ಲ ಅಂತ ಹೇಳ್ತಾನೆ.